ದಸರಾ ಮಹೋತ್ಸವಕ್ಕೆ ಚಾಲನೆ ದೊರಕಿದೆ. ವಿರೋಧಿಗಳ ಬಾಯಿ ಮುಚ್ಚಿಸಿದ ಬಾನು ಮುಷ್ತಾಕ್ ತಾಯಿಯೇ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾಳೆ. ಎಸ್, ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಬೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಷ್ತಾಕ್ ಮೈಸೂರಿನ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಸಿಎಂ ಸಿದ್ದರಾಮಯ್ಯ ಜೊತೆ ಚಾಮುಂಡೇಶ್ವರಿ ದರ್ಶನ ಪಡೆದ ಅವರು ಹೂವು ಮುಡಿದು ಮಂಗಳಾರತಿ ತೆಗೆದುಕೊಂಡು ಹಿಂದೂ ಸಂಪ್ರದಾಯದಂತೆ ಕಾಣಿಸಿಕೊಂಡು ಟೀಕಾಕಾರರ ಬಾಯನ್ನು ಮುಚ್ಚಿಸಿದರು. ಭಾಷಣದಲ್ಲಿ ಬಾನು ಮುಷ್ತಾಕ್, ಇದು ನನ್ನ ಜೀವನದ ಅತ್ಯಂತ ಗೌರವದ ಕ್ಷಣ. ಮೈಸೂರು ದಸರಾ ಶಾಂತಿಯ ಹಬ್ಬ, ಎಲ್ಲರ ಐಕ್ಯತೆಯ ಸಂಕೇತ. ಆಕಾಶ ಯಾರನ್ನ ಬೇರ್ಪಡಿಸುವುದಿಲ್ಲ, ಭೂಮಿ ಯಾರನ್ನು ಹೊರತಳ್ಳಲ್ಲ. ಚಾಮುಂಡಿ ತಾಯಿಯೇ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾಳೆ ಅಂತ ಬಾನು ಮುಷ್ತಾಕ್ ಹೇಳಿದರು. ಬಾನು ಅವ್ರನ್ನ ಉದ್ಘಾಟಕಿಯಾಗಿ ಆಯ್ಕೆ ಮಾಡಿದ ನಿರ್ಧಾರಕ್ಕೆ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಮಹಾಮಂಗಳಾರತಿಯಲ್ಲಿ ಭಾಗವಹಿಸಿ ಪುಷ್ಪಾರ್ಚನೆ ಮಾಡಿದ ಬಾನು ತಮ್ಮ ನಡೆ ಮೂಲಕವೇ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಆದರೆ ಈ ಹಿಂದೆ ಬಾನು ಮುಷ್ತಾಕ್ ಹೇಳಿದ್ದೇನು? ಹಳದಿ ಕೆಂಪು ಬಣ್ಣವನ್ನ ಕೊಟ್ಟು ಭುವನೇಶ್ವರಿ ಅಂತ ಕರೆದು ನಮ್ಮನ್ನು ಹೊರಗಿಟ್ಟರಿ, ಅಂದರೆ ಕನ್ನಡ ಭಾಷೆ ಅಂತ ಬಂದಾಗ ಭುವನೇಶ್ವರಿ ತಾಯಿ ಅಂತ ಕರಿತೀವಿ. ಅಂದರೆ ಅವರ ಹೇಳಿಕೆ ಬಹುತೇಕ ನೀವು ಇದನ್ನು ಒಂದು ಧರ್ಮಕ್ಕೆ ಕನೆಕ್ಟ್ ಮಾಡಿ ನಮ್ಮನ್ನು ಹೊರಗಡೆ ಇಟ್ರಿ ಅನ್ನೋ ದಾಟಿಯ ಮಾತು ಅವತ್ತಿಂದ ಆಗಿತ್ತು. ಆ ಕಾರಣಕ್ಕೆ ಇದಕ್ಕೆ ಸ್ಪಷ್ಟನೆ ಕೊಟ್ಟು ಬನ್ನಿ ಅನ್ನೋದು ಬಿಜೆಪಿ ನಾಯಕನ ಮಾತಾಗಿತ್ತು. ಅರಿಶಿನ ಕುಂಕುಮ ಅಂದರೆ ಹಳದಿ ಕೆಂಪು ಬಣ್ಣವನ್ನು ಅರಿಶಿನ ಕುಂಕುಮ ಅಂತಲೂ, ಭುವನೇಶ್ವರಿ ತಾಯಿ ಅಂತ ಕರೆಯೋ ಕಾರಣಕ್ಕೆ ಅದು ಹಿಂದೂ ಧರ್ಮದ ಮೂರ್ತಿ ಆರಾಧನೆಯ ಟೈಪ್ ಅನ್ನೋ ಕಾರಣಕ್ಕೆ ಅವರು ಅವತ್ತು ಆ ಮಾತನ್ನು ಹಾಡಿದರು. ಆದರೆ ಇವತ್ತು ಅದೇ ಚಾಮುಂಡೇಶ್ವರಿ ತಾಯಿಗೆ ಕೈ ಮುಗಿದು ಮಂಗಳಾರತಿ ತೆಗೆದುಕೊಂಡು ಬಂದರು. ಬಿಜೆಪಿ ನಾಯಕರು ಹೇಳಿದಷ್ಟೇ, ಅರಿಶಿನ ಕುಂಕುಮ ಇಟ್ಕೊಂಡು ಬನ್ನಿ, ಯಾಕೆಂದರೆ ನೀವು ಅವತ್ತು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರಿ ಅನ್ನೋದು ಅವ್ರ ಮಾತಾಗಿತ್ತು. ಬಟ್ ಇವತ್ತು ಬೇರೆ ಬೇರೆ ಅದೇ ಮಾತುಗಳ ಮೂಲಕ ಯಾವ ವಿರೋಧವನ್ನು ಲೆಕ್ಕಿಸದೆ ಕೋರ್ಟಲ್ಲೂ ಕೂಡ ಹಿನ್ನಡೆ ಆಗಿತ್ತು. ಪ್ರತಾಪ್ ಸಿಂಹ ಅವರು ಕೋರ್ಟ್ಗೆ ಹೋಗಿದ್ದಾಗ. ಸೊ ಹಾಗಾಗಿ ಉದ್ಘಾಟನೆ ಆಗಿದೆ, ಒಳ್ಳೇದಾಗುತ್ತೆ ಅಷ್ಟೇ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.